ಈ ಗಾಡಿಗಳು ಫ್ಯೂಚರಿಸ್ಟಿಕ್ ಗಾಡಿಗಳು ಅಂತಾರೆ, ಆದ್ರೆ ಈ ಗಾಡಿನ ತಗೊಂಡ್ಮೇಲೆ ನಮ್ ಫ್ಯೂಚರ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟು ನಮ್ಗೆ ಫ್ಯೂಚರೇ ಇಲ್ದಿರೋ ತರ ಆಗ್ಬಿಡುತ್ತೆ. ನಮಸ್ಕಾರ ಕರ್ನಾಟಕ. ಈಗ ಗಾಡಿಗಳಲ್ಲಿ ಯಾವ ಗಾಡಿ ಟ್ರೆಂಡ್ ಅಲ್ಲಿ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾವ ಗಾಡಿ ಗೊತ್ತಾ? ಓ ಲೌಡಾ. ಸೊ ಈಗ ಗಾಡಿನ ರಿವ್ಯೂ ಮಾಡೋಣ. ನಾನ್ ರಿವ್ಯೂ ಮಾಡೋದಿಲ್ಲ, ಕಸ್ಟಮರ್ ಕೈಯಲ್ಲೇ ರಿವ್ಯೂ ಕೊಡಿಸ್ತೀನಿ, ನೋಡಿ. ಇಂಟ್ರೆಸ್ಟಿಂಗ್. ಬಂತು ಓಲಾ ಗಾಡಿ. ಬ್ರೋ ನಿಮ್ ಗಾಡಿ ಬಗ್ಗೆ ನೀವೇ ಹೇಳಿ ಬ್ರೋ. ಈ ಗಾಡಿ ಬಗ್ಗೆ ಏನ್ ಹೇಳ್ತೀರಾ? ಸುಮ್ನೆ ರೀ ಬ್ರೋ. ಕಾಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ. ಯಾಕೆ ಬ್ರೋ, ಏನಾಯ್ತು? ಬೇರೆ ಯಾವ್ದಾದ್ರು ಗಾಡಿ ಇದೆ ಅಂತ ಇಟ್ಕೊಳ್ಳಿ, ಲಾಂಗ್ ರೈಡ್ ಹೋಗ್ತೀರಾ ಒಂದು 500 ಕಿಲೋಮೀಟರ್, ಇದ್ರಲ್ಲಿ ಹೋಗಕ್ಕಾಗುತ್ತಾ ನೀವು? ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ, ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಈ ಗಾಡಿ ಬಗ್ಗೆ ಏನ್ ಹೇಳೋಣ ಗುರು, ಒಂದು ಮೋಟರ್ ಹಾಕ್ಬಿಡು, 2 ಟೈರ್ ಕೊಟ್ಟು ಒಂದು ಹ್ಯಾಂಡಲ್ ಬಾರ್ ಹಾಕ್ಬಿಡು ಓಡಿಸಿ ಅಂತ ನಮ್ಗೆ ಕೊಟ್ಟಿದ್ದಾರೆ. ಕೇಳಿಸಿದ್ಯಲ್ಲ, ಪ್ಲಾಸ್ಟಿಕ್ ಫೈಬರ್ ಅಂತ ಹೇಳ್ತಾರೆ. ಫೈಬರ್ ಹೆಸರಲ್ಲಿ ಪ್ಲಾಸ್ಟಿಕ್ ನ ಹಾಕಿ ನಮಗ್ ಕೊಡ್ತಾರೆ. ಈ ತರದೆಲ್ಲ ಇದಾರೆ ಜನ. ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದೊಂದು ಸರ್ವಿಸ್ ಪಾಯಿಂಟ್ ಅಂತ ಇರಬೇಕು, ಅದು ಕೂಡ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ಬೇಕು ಅಂದ್ರೆ ಇದಕ್ಕೆ ಸರ್ವಿಸ್ ಸ್ಟೇಷನ್ ಇಲ್ಲ. ಇದನ್ನ ಸರ್ವಿಸ್ ಮಾಡಿಸ್ಬೇಕಂದ್ರೆ ಇನ್ನೊಂದು ಡಿಸ್ಟ್ರಿಕ್ಟ್ ಎತ್ಕೊಂಡೋಗಿ ಮಾಡಿಸ್ಬೇಕು. ದೊಡ್ಡಬಳ್ಳಾಪುರ, ಬ್ಯಾಂಗ್ಳೂರ್ ಎತ್ಕೊಂಡೋಗಿ ಸರ್ವಿಸ್ ಕೊಡ್ಬೇಕು. ಈ ಗಾಡಿನಲ್ಲಿ ಹೋಗ್ತಾ ಇದ್ರೆ ಯಾರು ತಿರ್ಗ್ ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಈ ತರ ಹುಡುಗಿರ್ ಮಾತ್ರ ತಿರ್ಗ್ ನೋಡೋದಿಲ್ಲ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಈ ಸ್ಟ್ಯಾಂಡ್ ನೋಡಿ ಹೇಗಿದೆ, ಕುಲ್ಲೋಗಿರೋ ಬಾಳೆಹಣ್ಣು ತರ ಇದೆ. ಆಕ್ಚುಲಿ ಈ ಗಾಡಿಗಳಿಗೆಲ್ಲ ಸರ್ವಿಸ್ ಅಂತ ಬರೋದಿಲ್ಲ, ಬಟ್ ಒಂದ್ಸತಿ ಏನಾದ್ರೂ ಡ್ಯಾಮೇಜ್ ಆಯ್ತು, ಪಾರ್ಟ್ಸ್ ಏನಾದ್ರೂ ಹೋಯ್ತು ಅಂದ್ರೆ ಸುಮಾರು ದಿನಗಳು ನಾವು ಸರ್ವಿಸ್ ಸ್ಟೇಷನ್ಗಳಿಗೆ ಅಲಿಬೇಕಾಗುತ್ತೆ. ಸರ್ವಿಸ್ ಸ್ಟೇಷನ್ ಅಲ್ಲಿ ಕೊಡಕ್ ಹೋಗಿದ್ರೆ ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಗಾಡಿ ಅಲ್ಲೇ ಬಿಟ್ಟು ಬಂದಿದೀವಿ ಅಂತಂದ್ರೆ ಪಾಸ್ವರ್ಡ್ ಅವ್ರು ಇಸ್ಕೊಂತಾರೆ. 2 ದಿನಕ್ಕೆ ನಿಮ್ ಚಾರ್ಜಿಂಗ್ ಎಷ್ಟಿರುತ್ತೆ ಅದನ್ನು ಖಾಲಿ ಮಾಡಿ ಅದಾದ್ಮೇಲೆ ಅವರೇ ಹಾಕೊಂಡು ಬೇರೆ ಓಡಿಸ್ಕೊಂತ ಇರ್ತಾರೆ. ಸರ್ವಿಸ್ ಸ್ಟೇಷನ್ ಅವರೇ ಯೂಸ್ ಮಾಡ್ತಾರ ಗಾಡಿನ. ಇದ್ಯಾವ ತರ ಸರ್ವಿಸ್ ಸ್ಟೇಷನ್ಗಳು ಗುರು? ನನ್ನ ಮಕ್ಕಳ ನಿಮ್ಗಳೆಲ್ಲ ಏನ್ ತಿಂತೀರಾ? ಅನ್ನ ತಿಂತೀರಾ, ಏಳು ತಿಂತೀರಾ ನೀವು? ಏನೋ ಒಂದು ಚಿಕ್ಕ ಇಶ್ಯೂ ಬರುತ್ತೆ, ಸೊ ಸರ್ವಿಸ್ ಸ್ಟೇಷನ್ ಬಿಡ್ತೀರಾ. ಎಷ್ಟು ದಿನ ಸರ್ವಿಸ್ ಸ್ಟೇಷನ್ ಅವ್ರು ತಗೋತಾರೆ? ಸರ್ವಿಸ್ ಸೆಂಟರ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಏನಾದ್ರು ಒಂದು ಸಲಿ ಗಾಡಿ ಏನಾದ್ರು ಒಂದು ಸಣ್ಣ ಇಶ್ಯೂ ಇಂದ ಒಳಗಡೆ ಹೋಗಿದೆ ಅಂತಂದ್ರೆ ನಿಮ್ ಮಿನಿಮಮ್ ಅಂದ್ರೆ ಒಂದು 2 ಮಂತ್ಸ್ ಇಡ್ಸುತ್ತೆ. 2 ಮಂತ್ಸ್ ಜಾಸ್ತಿ ಪ್ರಾಬ್ಲಮ್ ಇದೆ ಗಾಡಿಯಲ್ಲಿ ಅಂದ್ರೆ 3 ತಿಂಗಳು 4 ತಿಂಗಳು ಅಲ್ಲೇ ಇರುತ್ತೆ. ನೋಡಿ, ಒಂದು ಸತಿ ಸರ್ವಿಸ್ ಸ್ಟೇಷನ್ ಒಳಗಡೆ ಹೋಗಿದ್ಯಾ ಅಂದ್ರೆ 2 ರಿಂದ 3 ತಿಂಗಳು ಇಟ್ಕೊಳ್ಳುತ್ತಂತೆ. ಬೇಕಾ ಈ ತರದ್ ಗಾಡಿಗಳು? ಟಿಪಿಕಲ್ ಕನ್ನಡಿಗ ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಸೊ ಓಲಾ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗ್ಬೇಕು ಅಂತ. ನಿಮ್ಗೆಲ್ಲ ಏನ್ ಅನ್ಸುತ್ತೆ ಆ ವಿಡಿಯೋ ಬಗ್ಗೆ? ಹಾಗೆ ಈ ವಿಡಿಯೋನಲ್ಲಿ ನಿಮ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಓಲಾ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗ್ಬೇಕಾ?